ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಪಾಕಿಸ್ತಾನದ ಮೇಲೆ ಇದ್ದಕ್ಕಿದ್ದಂತೆ ಸಿಕ್ಕಾಪಟ್ಟೆ ಪ್ರೇಮ ಉಕ್ಕಿ ಹರಿಯೋದಕ್ಕೆ ಶುರುವಾಗಿತ್ತು. ಪಾಕಿಸ್ತಾನವನ್ನು ಬಾಯಿ ತುಂಬ ಕೊಂಡಾಡೋದಕ್ಕೆ ಶುರು ಮಾಡಿದರು. ಐ ಲವ್ ಪಾಕಿಸ್ತಾನ ಅಂತ ಹೇಳೋದಕ್ಕೆ ಶುರು ಮಾಡಿದರು. ಪಾಕಿಸ್ತಾನದ ಮಿಲಿಟರಿ ಚೀಫನ್ನು ಕರೆದುಬಿಟ್ಟು ಸರಿಯಾಗಿ ಬಿರಿಯಾನಿ ಊಟವನ್ನು ಹಾಕಿ ಕಳುಹಿಸಿದ್ರು. ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಟ್ರಂಪ್ ಅವರು ಈ ಬಾರಿ ಪಾಕಿಸ್ತಾನದ ಕುರಿತಾದಂತಹ ತನ್ನ ಪಾಲಿಸಿಯಲ್ಲಿ ಕಂಪ್ಲೀಟ್ ಬದಲಾವಣೆ ಮಾಡಿಬಿಟ್ರ. ಅಮೆರಿಕ ಇನ್ಮುಂದೆ ಪಾಕಿಸ್ತಾನವನ್ನು ನೋಡುವ ರೀತಿ ಬದಲಾಗುತ್ತಾ? ಈ ಹಿಂದೆ 1960-70 ದಶಕದಲ್ಲಿ ಪಾಕಿಸ್ತಾನವನ್ನು ಹೇಗೆ ಅಮೆರಿಕ ಬಳಸ್ಕೊಂಡಿತ್ತೋ ಅದೇ ರೀತಿಯಾಗಿ ಮತ್ತೆ ಪಾಕಿಸ್ತಾನವನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಅಮೆರಿಕ ಓಡಾಡುತ್ತಾ? ಹೀಗೆಲ್ಲ ಪ್ರಶ್ನೆಗಳು ಉದ್ಭವಿಸಿದ್ವು. ಇದರ ನಡುವೆ ಅಮೆರಿಕದಲ್ಲೊಂದು ರಿಪೋರ್ಟ್ ಬಂದಿದೆ. ಈ ಪಾಕಿಸ್ತಾನವನ್ನು 3 ಕಾಸಿಗೆ ನಂಬೋದಕ್ಕೆ ಸಾಧ್ಯ ಇಲ್ಲ. ಇವರು ಭವಿಷ್ಯದಲ್ಲಿ ನಮಗೂ ಕೂಡ ಥ್ರೆಟ್ ಆಗಬಹುದು. ಅಮೆರಿಕ ಪಾಕಿಸ್ತಾನವನ್ನು ತನ್ನ ನ್ಯೂಕ್ಲಿಯರ್ ಥ್ರೆಟ್ ಕಂಟ್ರಿ ಲೀಸ್ಟ್ಗೆ ಸೇರಿಸಬೇಕು ಅಂಥೇಳಿ ಆ ರಿಪೋರ್ಟ್ ಹೇಳ್ತಾ ಇದೆ. ಯಾವ ಕಾರಣಕ್ಕೂ ಕೂಡ ಪಾಕಿಸ್ತಾನವನ್ನು ನಮ್ಮ ಮಿತ್ರ ದೇಶ, ಪಾಕಿಸ್ತಾನ ಎಲ್ಲವೂ ಕೂಡ ಪಾರದರ್ಶಕವಾಗಿ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಆ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದು ಮಿತ್ರರೇ, ಅಮೆರಿಕದವರು ಎದುರುಗಡೆ ಪಾಕಿಸ್ತಾನವನ್ನು ಎಷ್ಟೇ ಹೊಗಳಬಹುದು, ಏನೇ ಮಾಡಬಹುದು, ಆದರೆ ಒಳಗೊಳಗೆ ಪಾಕಿಸ್ತಾನದ ಬಗ್ಗೆ, ಪಾಕಿಸ್ತಾನದಲ್ಲಿರುವ ಸರ್ಕಾರದ ಬಗ್ಗೆ, ಪಾಕಿಸ್ತಾನದ ಕೆಲವು ನೀತಿಗಳ ಬಗ್ಗೆ ಅಮೆರಿಕನ್ನರಿಗೂ ಭಯ ಇದೆ ಅನ್ನೋದನ್ನು ಈ ರಿಪೋರ್ಟ್ ತೋರಿಸ್ತಾ ಇದೆ. ಭಾರತದ ಪಾಲಿಗೆ ಇದು ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಪಾಕಿಸ್ತಾನವನ್ನು ಯಾವತ್ತು ಅಮೆರಿಕ ತನ್ನ ಥ್ರೆಟ್ ಅಂತ ಭಾವಿಸುತ್ತೋ ಭಾರತಕ್ಕೊಂದು ದೊಡ್ಡ ಸಮಸ್ಯೆಯೇ ಮುಗಿದು ಹೋಗ್ಬಿಡುತ್ತೆ. ಏನಿದು ವಿಚಾರ? ಅಮೆರಿಕಕ್ಕೆ ಪಾಕಿಸ್ತಾನ ಹೇಗೆ ಥ್ರೆಟ್ ಆಗೋದಕ್ಕೆ ಸಾಧ್ಯ ಇದೆ? ಅಮೆರಿಕದಲ್ಲಿ ಏನು ರಿಪೋರ್ಟ್ ಪಬ್ಲಿಷ್ ಆಗಿದೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಮಿತ್ರರೇ, ಅಮೆರಿಕದ ಗುಪ್ತಚರ ವರದಿಯನ್ನು ಆಧರಿಸಿ ಯುಎಸ್ನ ಫಾರಿನ್ ಅಫೇರ್ಸ್ ಮ್ಯಾಗಝಿನ್ ಒಂದು ವರದಿಯನ್ನು ಪ್ರಕಟಿಸಿದೆ. ಆ ವರದಿಯಲ್ಲಿ ಏನು ಹೇಳಲಾಗಿದೆ ಅಂತಂದರೆ, ಪಾಕಿಸ್ತಾನ ಇಡೀ ವಿಶ್ವದ ಕಣ್ಣಿಗೆ ಮಣ್ಣೆರೆತ್ತಾ ಇದೆ. ಅವರು ಒಳಗೊಳಗೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಪಾಕಿಸ್ತಾನ ಏನು ಹೇಳ್ತಾ ಇತ್ತು? ನಮ್ಮ ಟಾರ್ಗೆಟ್ ಏನೇ ಇದ್ರೂ ಕೂಡ ಭಾರತ, ನಾವು ಭಾರತದ ಎಲ್ಲ ಭೂಭಾಗವನ್ನು ತಲುಪಿದರೆ ಸಾಕು. ಯಾಕೆ ಕೇಳಿದ್ರೆ, ನಮಗೆ ಭಾರತ ಮಾತ್ರ ಏಕಮೇವ ಶತ್ರು, ಭಾರತಕ್ಕಿಂತ ದೊಡ್ಡ ಶತ್ರು ನಮಗೆ ಯಾರೂ ಇಲ್ಲ. ಈ ಕಾರಣದಿಂದಾಗಿ ನಮ್ಮ ಶಸ್ತ್ರಾಸ್ತ್ರಗಳೆಲ್ಲವೂ ಕೂಡ ಭಾರತವನ್ನೇ ಫೋಕಸ್ ಮಾಡ್ತಿರುತ್ತೆ. ನಾವು ಭಾರತದಿಂದ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಅನ್ನು ಅನುಭವಿಸ್ತಾ ಇದ್ದೀವಿ. ಹೀಗಾಗಿ ನಮಗೆ ನ್ಯೂಕ್ಲಿಯರ್ ಅತ್ಯಂತ ಮುಖ್ಯ ಅಂತ ಪಾಕಿಸ್ತಾನ ವಾದ ಮಾಡ್ತಾ ಇತ್ತು. ಆದರೆ ಈಗ ಅಮೆರಿಕದ ಫಾರಿನ್ ಅಫೇರ್ಸ್ ಮ್ಯಾಗಝಿನ್ನಲ್ಲಿ ಪ್ರಕಟವಾದಂತಹ ರಿಪೋರ್ಟ್ ಹೇಳ್ತಾ ಇದೆ, ಪಾಕಿಸ್ತಾನ ಹೇಳ್ತಿರೋದೆಲ್ಲವೂ ಕೂಡ ಸುಳ್ಳು. ಅವರು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಇದು ಕೇವಲ ಭಾರತ ಅಥವಾ ದಕ್ಷಿಣ ಏಷ್ಯಾವನ್ನು ಮಾತ್ರ ಗುರಿಯಾಗಿಸಿ ಅಭಿವೃದ್ಧಿಪಡಿಸಿದಂತಹ ಬ್ಯಾಲಿಸ್ಟಿಕ್ ಮಿಸೈಲ್ ಅಲ್ಲ, ಇದರ ರೇಂಜ್ ತುಂಬ ಜಾಸ್ತಿ ಇದೆ, ಹೀಗಂತ ಈ ವರದಿಯಲ್ಲಿ ಹೇಳಲಾಗ್ತಾ ಇದೆ. ಪಾಕಿಸ್ತಾನದ ಈ ಪ್ರಯತ್ನವನ್ನು ಅಮೆರಿಕ ಬಹಳ ಸೀರಿಯಸ್ ಆಗಿ ಪರಿಗಣಿಸಬೇಕು, ತನಗಿರುವಂತಹ ನ್ಯೂಕ್ಲಿಯರ್ ಥ್ರೆಟ್ ಎಂದೇ ಭಾವಿಸಬೇಕು ಅಂತ ಈ ವರದಿಯಲ್ಲಿ ಹೇಳಲಾಗಿದೆ. ಇವತ್ತು ಮಿತ್ರರೇ, ಅಮೆರಿಕ ಕೆಲ ದೇಶಗಳನ್ನು ತನ್ನ ನ್ಯೂಕ್ಲಿಯರ್ ಥ್ರೆಟ್ ಅಂತ ಭಾವಿಸುತ್ತೆ. ಮೊದಲನೇದಾಗಿ ರಷ್ಯಾ, ಎರಡನೇದಾಗಿ ಚೀನಾ, ಮೂರನೇದಾಗಿ ಉತ್ತರ ಕೊರಿಯಾ. ಹಾಗೆ ಅವರು ಇರಾನನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. ಒಂದು ವೇಳೆ ಇರಾನ್ನ ಕೈಗೇನಾದರೂ ನ್ಯೂಕ್ಲಿಯರ್ ವೆಪನ್ ಸಿಕ್ಕಿದ್ದೇ ಆದರೆ ಅದು ಅಮೆರಿಕಾಗೆ ಥ್ರೆಟ್ ತರುತ್ತೆ ಅಂತ. ಒಂದು ವೇಳೆ ಪಾಕಿಸ್ತಾನ ಏನಾದರೂ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲನ್ನು ಅಭಿವೃದ್ಧಿಪಡಿಸಿದ್ದೇ ಆದರೆ ಪಾಕಿಸ್ತಾನವನ್ನು ಕೂಡ ಈ ಲಿಸ್ಟ್ಗೆ ಸೇರಿಸಬೇಕು ಅನ್ನುವಂಥದ್ದು ಅಮೆರಿಕದಲ್ಲಿರುವಂಥ ಕೆಲ ರಕ್ಷಣಾ ತಜ್ಞರ ವಾದ. ಈ ರಿಪೋರ್ಟ್ನಲ್ಲೂ ಕೂಡ ಅದನ್ನೇ ಹೇಳಲಾಗಿದೆ. ಮಿತ್ರರೇ, ಇದೇನು ಹೊಸ ರಿಪೋರ್ಟ್ ಅಲ್ಲ. ಈ ಹಿಂದೆಯೂ ಕೂಡ ಇದೇ ರೀತಿಯ ಇನ್ನೊಂದು ರಿಪೋರ್ಟ್ ಕೂಡ ಪಬ್ಲಿಷ್ ಆಗಿತ್ತು, ಅದು ಬೈಡನ್ ಅವಧಿಯಲ್ಲಿ. ಆ ಸಂದರ್ಭದಲ್ಲಿ ಪಾಕಿಸ್ತಾನದ 4 ಬ್ಯಾಲಿಸ್ಟಿಕ್ ಮಿಸೈಲ್ ಯೋಜನೆಯ ಜೊತೆಗೆ ಗುರುತಿಸಿಕೊಂಡಂತಹ ಕಂಪನಿಗಳ ಮೇಲೆ ಅಮೆರಿಕ ನಿರ್ಬಂಧವನ್ನು ಕೂಡ ವಿಧಿಸಿತ್ತು, ಹೆವಿ ಸ್ಯಾಂಕ್ಷನ್ ಅನ್ನು ಹಾಕಿತ್ತು. ಈಗ ಮತ್ತೆ ಅಮೆರಿಕದ ಫಾರಿನ್ ಅಫೇರ್ಸ್ ಮ್ಯಾಗಝಿನ್ ವರದಿಯೂ ಕೂಡ ಅದನ್ನೇ ಹೇಳ್ತಾ ಇದೆ, ಪಾಕಿಸ್ತಾನ ಕೈ ಬಿಟ್ಟಿಲ್ಲ, ಇನ್ನೂ ಕೂಡ ಅದನ್ನು ಗುಪ್ತವಾಗಿ ಮುಂದುವರೆಸಿದೆ ಅಂತ. ಇದನ್ನು ಕೇಳಿದಾಗ ನಿಮಗೆ 2 ಪ್ರಶ್ನೆ ಬಂದಿರಬಹುದು. ಇವತ್ತು ಭಾರತ ಕೂಡ ಅಣ್ವಸ್ತ್ರ ರಾಷ್ಟ್ರ. ಹೀಗಿದ್ರೂ ಭಾರತವನ್ನು ಯಾಕೆ ಅಮೆರಿಕ ಥ್ರೆಟ್ ಅಂತ ಪರಿಗಣಿಸ್ತಾ ಇಲ್ಲ? ಭಾರತದಲ್ಲಿರುವಂತಹ ನ್ಯೂಕ್ಲಿಯರ್ ಅಮೆರಿಕಾಗೆ ಥ್ರೆಟ್ ತರೋದಿಲ್ಲ ಯಾಕೆ? ಮೊದಲನೇದಾಗಿ, ಭಾರತದಲ್ಲಿ ಅಮೆರಿಕವನ್ನು ತಲುಪಬಹುದಾದಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಲ್ಲ. ಹಾಗಂತ ಭಾರತ ಏನು ಸುಮ್ಮನೆ ಕೂತಿಲ್ಲ. ಈಗಾಗಲೇ ಅಗ್ನಿ 6 ಹೆಸರಿನಲ್ಲಿ ಇನ್ನೊಂದು ಮಿಸೈಲನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಇದರ ರೇಂಜ್ ಸರಿಸುಮಾರು 12,000 ಕಿಲೋಮೀಟರ್ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ. ಭಾರತ ಮತ್ತು ಅಮೆರಿಕದ ದೂರ ಸರಿಸುಮಾರು 13ರಿಂದ 13,500 ಕಿಲೋಮೀಟರ್. ಒಂದು ವೇಳೆ ಭಾರತ ಅಗ್ನಿ 6 ಅನ್ನು ಅಭಿವೃದ್ಧಿಪಡಿಸಿ ಅದರ ರೇಂಜ್ ಏನಾದರೂ ಜಾಸ್ತಿ ಇದ್ದಿದ್ದೇ ಆದರೆ ಅದು ಸಹಜವಾಗಿ ಅಮೆರಿಕವನ್ನು ತಲುಪಬಹುದು. ಅಷ್ಟಾದರೂ ಕೂಡ ಅಮೆರಿಕ ಭಾರತದ ಈ ಪ್ರಯೋಗವನ್ನು ಬಹಳ ಸೀರಿಯಸ್ ಆಗಿ ಪರಿಗಣಿಸುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಯಾಕೆ ಕೇಳಿದ್ರೆ, ಭಾರತ ಮತ್ತು ಅಮೆರಿಕ ಸಂಬಂಧ ತುಂಬ ಚೆನ್ನಾಗಿದೆ, ಆ ಕಾರಣದಿಂದಾಗಿ ಅಂತಲ್ಲ. ಭಾರತದಲ್ಲಿ ಒಂದು ಗಟ್ಟಿಯಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಇಲ್ಲಿ ನಾಳೆ ಬೆಳಗಾಗುವಷ್ಟರಲ್ಲಿ ಯಾರೊಬ್ಬ ಸರ್ವಾಧಿಕಾರಿ ಬರ್ತಾನೆ, ಆತನಿಂದ ಅಮೆರಿಕಾಗೆ ಏನೋ ಥ್ರೆಟ್ ಎದುರಾಗುತ್ತೆ ಅಂತಿಲ್ಲ. ತುಂಬ ಗಟ್ಟಿಯಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಮತ್ತು ಭಾರತದ ಫಾರಿನ್ ಪಾಲಿಸಿಯೂ ಕೂಡ ತುಂಬ ಗಟ್ಟಿಯಾಗಿದೆ. ಹೀಗಾಗಿ ಭಾರತವನ್ನು ಈ ಹಿಂದೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಅಭಿವೃದ್ಧಿಪಡಿಸಿದಂತಹ ಸಂದರ್ಭದಲ್ಲೂ ಕೂಡ ಆ ಲೀಸ್ಟ್ಗೆ ಅಮೆರಿಕ ಸೇರಿಸಿಲ್ಲ. ಮುಂದೆ ಆ ಲೀಸ್ಟ್ಗೆ ಭಾರತವನ್ನು ಸೇರಿಸೋದೇ ಇಲ್ಲ ಅಂತ ನಾನು ಹೇಳೋದಿಲ್ಲ. ಸೇರಿಸಿದ್ರೂ ಸೇರಿಸಬಹುದು, ಈ ಅಮೆರಿಕನ್ನರನ್ನು ನಂಬೋದು ಹೇಗೆ? ಆದರೆ ಅವರಿಗೆ ಪಾಕಿಸ್ತಾನದ ಬಗ್ಗೆ ಒಂದು ಭಯ ಇದ್ದೇ ಇದೆ.
ಹಾಗಾದರೆ ನಿಮಗೀಗೊಂದು ಪ್ರಶ್ನೆ ಬರ್ತಾ ಇರಬಹುದು, ಹಾಗಾದರೆ ಪಾಕಿಸ್ತಾನ ಏನಾದರೂ ಭಾರತದ ಅಗ್ನಿ-6ಗಿಂತಲೂ ದೊಡ್ಡದಾದಂತಹ ಬ್ಯಾಲಿಸ್ಟಿಕ್ ಮಿಸೈಲನ್ನು ರೆಡಿ ಮಾಡ್ತಾ ಇದೆಯಾ? ಅದರ ರೇಂಜ್ ಏನಾದರೂ 13,000 ರಿಂದ 14,000 ಕಿಲೋಮೀಟರ್ ಏನಾದರೂ ಇದೆಯಾ? ಇಲ್ಲದೆ ಹೋದರೆ ಇದು ಅಮೆರಿಕಾಗೆ ಹೇಗೆ ಥ್ರೆಟ್ ತರೋದಕ್ಕೆ ಸಾಧ್ಯ? ಹೀಗೊಂದು ಪ್ರಶ್ನೆ ಬರುತ್ತೆ ಅಲ್ವಾ ಮಿತ್ರರೇ. ಇಲ್ಲಿ ಅಮೆರಿಕ ಹೇಳ್ತಾ ಇರುವಂತಹದ್ದು ಅಮೆರಿಕದ ಮೈನ್ ಲ್ಯಾಂಡನ್ನು ಅಲ್ಲ. ಅಮೆರಿಕಾಗಿರುವಂತಹ ನಿಜವಾದ ಟೆನ್ಷನ್ ಏನು ಕೇಳಿದ್ರೆ ಇಸ್ರೇಲ್ನದ್ದು. ಪಾಕಿಸ್ತಾನ ಒಂದು ವೇಳೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಅಭಿವೃದ್ಧಿ ಪಡಿಸಿದ್ದೇ ಆದರೆ ಅದು ನೇರವಾಗಿ ಇಸ್ರೇಲ್ಗೆ ಥ್ರೆಟ್ ತರುತ್ತೆ. ಹೇಳಿ ಕೇಳಿ, ಪಾಕಿಸ್ತಾನ ಒಂದು ಇಸ್ಲಾಮಿಕ್ ರಾಷ್ಟ್ರ. ಇಡೀ ಇಸ್ಲಾಂ ಜಗತ್ತಿನಲ್ಲಿ ಇಸ್ರೇಲ್ನ ಬಗ್ಗೆ ಬಹಳ ಕೆಟ್ಟದಾದಂತಹ ಭಾವನೆ ಇದೆ. ಅವರು ಇಸ್ರೇಲನ್ನು ಬಹಳ ದ್ವೇಷಿಸ್ತಾರೆ. ಇಂತಹದೊಂದು ದೇಶ, ಅದು ಅಲ್ಲದೆ ಅಣ್ವಸ್ತ್ರ ಹೊಂದಿರುವಂತಹ ರಾಷ್ಟ್ರವೂ ಕೂಡ ಹೌದು. ಅದೇನಾದರೂ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲನ್ನು ಅಭಿವೃದ್ಧಿ ಪಡಿಸಿದ್ದೇ ಆದರೆ ಅದು ನೇರವಾಗಿ ಇಸ್ರೇಲ್ಗೆ ಥ್ರೆಟ್ ತರುತ್ತೆ. ಇಸ್ರೇಲ್ನ ರಕ್ಷಣೆಯ ಹೊಣೆ ಹೊತ್ತಿರೋದು ಯಾರು? ಅಮೆರಿಕ. ಹೀಗಾಗಿ ಅಮೆರಿಕ ನಿರಂತರವಾಗಿ ಪಾಕಿಸ್ತಾನದ ಬ್ಯಾಲಿಸ್ಟಿಕ್ ಮಿಸೈಲ್ ಯೋಜನೆಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ. ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಈ ರೀತಿಯ ವರದಿಗಳನ್ನು ಪ್ರಕಟಿಸ್ತಾರೆ, ಒಂದಷ್ಟು ನಿರ್ಬಂಧಗಳನ್ನು ವಿಧಿಸ್ತಾರೆ, ಪಾಕಿಸ್ತಾನಕ್ಕೆ ಧಮಕಿ ಹಾಕ್ತಾರೆ. ಹೀಗಾಗಿ ಪಾಕಿಸ್ತಾನ ಇದುವರೆಗೂ ಕೂಡ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಾಧ್ಯ ಆಗಿಲ್ಲ. ಪಾಕಿಸ್ತಾನದ ಬಳಿಯಲ್ಲಿ ಸದ್ಯ ಶಾಹೀನ್ 3 ಅನ್ನುವಂತಹ ಬ್ಯಾಲಿಸ್ಟಿಕ್ ಮಿಸೈಲ್ ಇದೆ. ಇದರ ರೇಂಜ್ ಬಂದ್ಬಿಟ್ಟು 2750 ಕಿಲೋಮೀಟರ್. ಪಾಕಿಸ್ತಾನ ಮತ್ತು ಇಸ್ರೇಲ್ನ ದೂರ ಇರುವಂತಹದ್ದು 3300 ಕಿಲೋಮೀಟರ್. ಅಂದರೆ ಸೂಕ್ಷ್ಮವಾಗಿ ಗಮನಿಸಿ, ಪಾಕಿಸ್ತಾನದ ಬಳಿಯಲ್ಲಿ ಈಗಿರುವ ಯಾವುದೇ ಮಿಸೈಲ್ನಿಂದಲೂ ಅವರು ಇಸ್ರೇಲನ್ನು ತಲುಪೋದಕ್ಕೆ ಸಾಧ್ಯ ಇಲ್ಲ. ನಿಮಗೊಂದು ವಿಚಾರ ನೆನಪಿರಲಿ, ಯಾವತ್ತು ಪಾಕಿಸ್ತಾನ ಇಸ್ರೇಲನ್ನು ತಲುಪಬಹುದಾದಂತಹ ಒಂದು ಮಿಸೈಲನ್ನು ಅಭಿವೃದ್ಧಿಪಡಿಸುತ್ತೋ ಅಂದೇ ಇಸ್ರೇಲ್ ಪಾಕಿಸ್ತಾನವನ್ನು ಹೆಚ್ಚು ನಿಗಾವಹಿಸಿ ನೋಡೋದಕ್ಕೆ ಶುರು ಮಾಡುತ್ತೆ. ಈಗ ಹೇಗೆ ಅವರು ಇರಾನನ್ನು ತನ್ನ ಹದ್ದಿನ ಕಣ್ಣಿನಲ್ಲಿ ಇಟ್ಟುಕೊಂಡಿರ್ತಾರಲ್ಲ, ಅದೇ ರೀತಿಯಾಗಿ ಪಾಕಿಸ್ತಾನವನ್ನು ಕೂಡ ನೋಡ್ತಾರೆ. ಮೊನ್ನೆ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ. ನೆತನ್ಯಾಹು ಅವರು ಈ ಹಿಂದೆ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಭಾರಿ ವೈರಲ್ ಆಗಿತ್ತು. ಅದರಲ್ಲಿ ಅವರು ಹೇಳಿದ್ರು, ಪಾಕಿಸ್ತಾನ ಅಥವಾ ಇರಾನ್ ಇಂತಹ ದೇಶಗಳ ಬಳಿಯಲ್ಲಿ ನ್ಯೂಕ್ಲಿಯರ್ ವೆಪನ್ ಬಂದಿದ್ದೇ ಆದರೆ ಅದು ನಮಗೆ ತೊಂದರೆಯನ್ನು ತರುತ್ತೆ, ನಾವು ಅದನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂಥೇಳಿ ನೆತನ್ಯಾಹು ಹೇಳಿದರು. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಲ್ಲಿ ನೆತನ್ಯಾಹು ಹೇಳುವಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಒಂದು ಅಣ್ವಸ್ತ್ರ ರಾಷ್ಟ್ರ ಆಗಿ ಹೋಗಿತ್ತು. ಅದರಲ್ಲಿ ನೆತನ್ಯಾಹು ಎಕ್ಸಾಕ್ಟಾಗಿ ಏನು ಹೇಳಿದ್ರು ಅಂತಂದರೆ, ಪಾಕಿಸ್ತಾನದಲ್ಲಿ ಒಂದು ವೇಳೆ ಮೂಲಭೂತವಾದಿಗಳ ಸರ್ಕಾರ ಬಂದಿದ್ದೇ ಆದರೆ ಅಂತಹ ಸಂದರ್ಭದಲ್ಲಿ ಅವರು ನ್ಯೂಕ್ಲಿಯರ್ ವೆಪನ್ ಅನ್ನು ಹೊಂದಿರುವಂತಹದ್ದು ತಪ್ಪು, ಅದನ್ನು ತಡಿಬೇಕು ಅನ್ನುವ ಅರ್ಥದಲ್ಲಿ ನೆತನ್ಯಾಹು ಮಾತನಾಡಿದರು. ಅಂದರೆ ಪಾಕಿಸ್ತಾನದ ಬಗ್ಗೆ ಅವರಿಗೆ ಯಾವಾಗಲೂ ಕಳವಳ ಇದ್ದೇ ಇದೆ. ಆದರೆ ಇಸ್ರೇಲ್ಗೆ ಒಂದು ಪಾಕಿಸ್ತಾನದ ವಿಚಾರದಲ್ಲಿ ಗ್ಯಾರಂಟಿ ಏನು ಕೇಳಿದ್ರೆ, ಪಾಕಿಸ್ತಾನದಲ್ಲಿ ಯಾವುದೇ ಸರ್ಕಾರ ಬರಲಿ, ಅಲ್ಲಿ ಇಮ್ರಾನ್ ಖಾನ್ ಸರ್ಕಾರ ಬರಲಿ, ಶಾಬಾಜ್ ಶರೀಫ್ ಸರ್ಕಾರ ಬರಲಿ, ನವಾಜ್ ಶರೀಫ್ ಸರ್ಕಾರ ಬರಲಿ, ಅಥವಾ ಪಾಕ್ ಪಪ್ಪು ಬುಟ್ಟೋ ಇದಾನಲ್ಲ ಅವನದೇ ಸರ್ಕಾರ ಬೇಕಾದರೂ ಬರಲಿ, ಅವರು ಟೋಟಲಿ ಅಮೆರಿಕದ ಕೈಗೊಂಬೆಗಳೇ ಆಗಿರ್ತಾರೆ. ಅಮೆರಿಕ ಹಾಕಿದ ಗೆರೆಯನ್ನು ದಾಟುವಂತಹ ಶಕ್ತಿ ಪಾಕಿಸ್ತಾನಕ್ಕಿಲ್ಲ. ಹಾಗೂ ಒಂದು ವೇಳೆ ಪಾಕಿಸ್ತಾನ ಏನಾದರೂ ಆ ಗೆರೆಯನ್ನು ದಾಟುಬಿಡ್ತು ಅಂತಂದರೆ ಇಸ್ರೇಲ್ ಭಾರಿ ನಿಗಾವಹಿಸಿ ಪಾಕಿಸ್ತಾನವನ್ನು ನೋಡೋದಕ್ಕೆ ಶುರು ಮಾಡುತ್ತೆ. ಹಾಗಾದ್ರೆ ಇದೆಲ್ಲ ಟ್ರಂಪ್ಗೆ ಗೊತ್ತಿಲ್ವಾ? ಟ್ರಂಪ್ ಯಾಕೆ ಪಾಕಿಸ್ತಾನಕ್ಕೆ ನೈಸ್ ಮಾಡ್ತಾ ಇದ್ದಾರೆ? ಪಾಕಿಸ್ತಾನದ ಆರ್ಮಿ ಚೀಫನ್ನೇ ಕರೆದುಬಿಟ್ಟು ಊಟ ಹಾಕಿ ಕಳಿಸ್ತಾರಲ್ಲ, ಏನಿದ್ರ ಕತೆ ಕೇಳಿದ್ರೆ ಮಿತ್ರರೇ, ಟ್ರಂಪ್ ಒಬ್ಬ ಅಮೆರಿಕ ಕಂಡಂತಹ ದುರಂತ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ಟ್ರಂಪನ್ನು ಅಮೆರಿಕವೇ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ, ಇನ್ನು ನಾವು ಯಾಕೆ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು? ಟ್ರಂಪ್ ಎಂತಹ ಬಾಲಿಶ ವ್ಯಕ್ತಿ, ಟ್ರಂಪ್ ಮಾತಿಗೆ ಎಷ್ಟರ ಮಟ್ಟಿಗೆ ಬೆಲೆ ಇಲ್ಲ ಅಂತಂದರೆ, ಟ್ರಂಪ್ ಈಗ ತನ್ನ ಟ್ರುತ್ ಸೋಷಲ್ನಲ್ಲಿ ದಿನಕ್ಕೊಂದು 25 ಪೋಸ್ಟ್ ಮಾಡ್ತಾರಲ್ಲ, ಅದರಲ್ಲೂ ಈ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಆಗ್ತಿರುವ ಸಂದರ್ಭದಲ್ಲಿ ನಿರಂತರವಾಗಿ ಅವರು ಪೋಸ್ಟ್ ಹಾಕ್ತಲೇ ಇದ್ದರು. ಒಂದಕ್ಕೊಂದಕ್ಕೆ ತಾಳ ಇರಲಿಲ್ಲ, ಮೇಳ ಇರಲಿಲ್ಲ, ಅವ್ರಿಗೆ ಮನಸ್ಸಿಗೆ ಬಂದಿದ್ದನ್ನು ಪೋಸ್ಟ್ ಹಾಕ್ತಾ ಇದ್ರು. ಈ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ವಿರಾಮ ಆದ ಬಳಿಕ ಟ್ರಂಪ್ ಒಂದು ಪೋಸ್ಟ್ ಹಾಕ್ತಾರೆ. ಅದನ್ನು ನೋಡಿಬಿಟ್ಟು ನನಗೆ ನಗೋದು ಅಳೋದು ಗೊತ್ತಾಗಿಲ್ಲ. ಯಾಕೆಂದರೆ ಟ್ರಂಪ್ ಹೇಳ್ತಾರೆ, ಇನ್ಮುಂದೆ ಚೈನಾ ಇರಾನ್ನಿಂದ ಎಷ್ಟು ಬೇಕಾದರೂ ತೈಲ ಖರೀದಿಸಬಹುದು ಅಂತ. ಅಮೆರಿಕ ಇರಾನ್ ಮೇಲೆ ಈ ಹಿಂದೆ ಅನೇಕ ನಿರ್ಬಂಧವನ್ನು ವಿಧಿಸಿತ್ತು. ಇದೇ ಟ್ರಂಪ್ ತನ್ನ ಫಸ್ಟ್ ಟರ್ಮ್ನಲ್ಲಿ ಇರಾನ್ನ ಆಯಿಲ್ ಎಕ್ಸ್ಪೋರ್ಟ್ ಮೇಲೆ ಭಾರೀ ನಿರ್ಬಂಧವನ್ನು ವಿಧಿಸಿದ್ರು. ಯಾರು ಇರಾನ್ ಜೊತೆಗೆ ವ್ಯಾಪಾರ ಮಾಡ್ತಾರೋ ಅವ್ರ ಜೊತೆಗೆ ಅಮೆರಿಕ ವ್ಯಾಪಾರ ಮಾಡೋದಿಲ್ಲ ಅನ್ನುವ ರೀತಿಯಲ್ಲಿ ನಿರ್ಬಂಧವನ್ನು ವಿಧಿಸಿದ್ರು. ಈ ಟ್ರಂಪ್ ಅಣ್ಣನ ಮಾತು ಕೇಳ್ಕೊಂಡ್ಬಿಟ್ಟು ಭಾರತ ಕೂಡ ಇರಾನ್ನಿಂದ ತೈಲ ಖರೀದಿಯನ್ನು ಬಂದ್ ಮಾಡಿತ್ತು. ಆದರೆ ಚೈನಾ ಅದಕ್ಕೆ ಡೋಂಟ್ ಕೇರ್ ಹೇಳಿತ್ತು. ಇವತ್ತಿಗೂ ಮಿತ್ರರೇ, ಇರಾನ್ ಹೊರಗೆ ತೆಗೆಯುವಂಥ 90% ತೈಲವನ್ನು ಇದೇ ಚೈನಾ ಖರೀದಿ ಮಾಡ್ತಾ ಇದೆ. ಯುದ್ಧ ಆಗಲಿ, ಟ್ರಂಪ್ ನಿರ್ಬಂಧ ಹಾಕಲಿ, ಯಾವುದಕ್ಕೂ ಚೈನಾ ತಲೆ ಕೆಡಿಸ್ಕೊಂಡಿಲ್ಲ. ಅವರು ನಿರಂತರವಾಗಿ ಇರಾನ್ನಿಂದ ತೈಲವನ್ನು ಖರೀದಿ ಮಾಡ್ತಲೇ ಇದ್ದಾರೆ. ಈಗ ಯುದ್ಧ ವಿರಾಮ ಆದ ಬಳಿಕ ಟ್ರಂಪ್ ಹೇಳ್ತಾರೆ, ಇನ್ನು ಮುಂದೆ ಚೈನಾ ಬೇಕಾದರೆ ಎಷ್ಟು ಬೇಕಾದರೂ ಇರಾನ್ನಿಂದ ತೈಲವನ್ನು ಖರೀದಿಸಬಹುದು, ಅಂದರೆ ನಾನು ಅನುಮತಿ ಕೊಟ್ಟುಬಿಟ್ಟಿದ್ದೀನಿ ಅನ್ನುವ ಅರ್ಥದಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ. ಇದು ಅಮೆರಿಕದ ಅಧ್ಯಕ್ಷನ ಘನತೆಗೆ ತಕ್ಕದಾದಂತಹ ಒಂದು ಪೋಸ್ಟಾ? ಇನ್ನು ಈ ಯುದ್ಧ ವಿರಾಮ ಘೋಷಣೆ ಆದಂತಹ ಸಂದರ್ಭದಲ್ಲಿ ಟ್ರಂಪ್ ಫ್ರಸ್ಟ್ರೇಷನ್ಗೆ ಒಳಗಾಗಿ ಎಫ್ ವರ್ಡ್ ಅನ್ನು ಕೂಡ ಬಳಸ್ತಾರೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ವಿರಾಮ ಘೋಷಿಸುವಂತಹ ಸಂದರ್ಭದಲ್ಲಿ ನಾವೆಲ್ಲ ಫ್ಯಾಮಿಲಿ ಗ್ರೂಪ್ನಲ್ಲಿ ವಾಟ್ಸಪ್ ಮೆಸೇಜ್ ಮಾಡ್ತೀವಲ್ಲ, ಆ ರೇಂಜ್ಗೆ ಟ್ರಂಪ್ ತನ್ನ ಟ್ರೂತ್ ಸೋಷಲ್ನಲ್ಲಿ ಪೋಸ್ಟ್ ಹಾಕ್ತಾರೆ. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಟ್ರಂಪ್ ಅವರ ಮಾತಿಗಾಗಲಿ, ಟ್ರಂಪ್ ಅವರ ನಡವಳಿಕೆಗಾಗಲಿ, ಟ್ರಂಪ್ ಅವರ ಮೆಸೇಜ್ಗಾಗಲಿ 3 ಕಾಸಿನ ಬೆಲೆ ಇಲ್ಲ. ಅಮೆರಿಕನ್ನರೇ ಬೆಲೆ ಕೊಡ್ತಾ ಇಲ್ಲ. ಟ್ರಂಪ್ ಅವರು ಐ ಲವ್ ಪಾಕಿಸ್ತಾನ್ ಅಂದರೆ ಅಮೆರಿಕದ ಫಾರಿನ್ ಪಾಲಿಸಿಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ.
ಅಮೆರಿಕದಲ್ಲಿರುವ ಅಧಿಕಾರಿ ವರ್ಗ ಇರುತ್ತಲ್ಲ, ಅವರು ಯಾವ್ಯಾವ ದೇಶದ ಮೇಲೆ ಎಷ್ಟು ನಿಗಾ ವಹಿಸಬೇಕು, ಯಾರ್ಯಾರು ಏನೇನು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅದೆಲ್ಲದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಹೀಗಾಗಿಯೇ ಮಿತ್ರರೇ, ಪಾಕಿಸ್ತಾನದ ಬಗ್ಗೆ ಆಗಾಗ ಇಂತಹ ರಿಪೋರ್ಟ್ಗಳು ಬರ್ತಾ ಇರೋದು. ಅಮೆರಿಕನ್ನರಿಗೆ ವಾಸ್ತವವಾಗಿ ಗೊತ್ತು, ಪಾಕಿಸ್ತಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಇವತ್ತು ಇರಾನ್ ಬಗ್ಗೆ ಅಮೆರಿಕ ಏನು ಕಳವಳ ವ್ಯಕ್ತಪಡಿಸ್ತಾ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಥ್ರೆಟ್ಟನ್ನು ಪಾಕಿಸ್ತಾನ ತರುತ್ತೆ. ಪಾಕಿಸ್ತಾನ ಬಹಳ ಡೇಂಜರಸ್ ಕಂಟ್ರಿ ಅಂತ ಅಮೆರಿಕನ್ನರಿಗೆ ತುಂಬ ಚೆನ್ನಾಗಿ ಗೊತ್ತು. ಇಷ್ಟಾದರೂ ಪಾಕಿಸ್ತಾನವನ್ನು ಯಾಕೆ ಅಮೆರಿಕ ತುಂಬ ಸೀರಿಯಸ್ ಆಗಿ ಪರಿಗಣಿಸಿ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗೋಲ್ಲ ಕೇಳಿದ್ರೆ, ಪಾಕಿಸ್ತಾನ ತನ್ನನ್ನು ತಾನು ಮಾರಾಟ ಮಾಡಿಕೊಳ್ಳುತ್ತೆ. ಅವ್ರಿಗೆ ಕಾಸು ಕೊಟ್ಟರೆ ಏನು ಬೇಕಾದರೂ ಮಾಡಬಹುದು. ಆದರೆ ಇರಾನ್ ಹಾಗೆ ಮಾಡ್ಕೊಳ್ಳೋದಿಲ್ಲ. ಕಾಸು ಕೊಟ್ಟು ಇರಾನನ್ನು ಖರೀದಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಪಾಕಿಸ್ತಾನವನ್ನು ಖರೀದಿ ಮಾಡಬಹುದು. ಒಟ್ಟಿನಲ್ಲಿ ಅಮೆರಿಕ ಪದೇ ಪದೇ ಪಾಕಿಸ್ತಾನದ ಬ್ಯಾಲಿಸ್ಟಿಕ್ ಮಿಸೈಲ್ ಯೋಜನೆಯನ್ನು ಪ್ರಸ್ತಾಪ ಮಾಡ್ತಾ ಇರುವಂಥದ್ದು ಪಾಕಿಸ್ತಾನಕ್ಕೆ ಸಹಜವಾಗಿ ಒತ್ತಡವನ್ನಂತೂ ತರುತ್ತೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.